ಅದೇ ಗೌಡ್ರೆ, ನಿಮ್ಮದು ಮನೆ ಒಂದು ಖಾಲಿ ಇತ್ತಲ್ಲ, ಅದು ನಿನಗೆ ಕೇಳೋಣ ಅಂತ ಬಂದೆ. ಬಾಡಿಗೆ ಏನಾರ ಕೊಡ್ತೀರಾ ಅಂತ ಹೇಳ್ಬಿಟ್ಟು, ನಾನು ತಿಂಗಳ ಕರೆಕ್ಟಾಗಿ ಏನೇ ಕೊಟ್ಬಿಡ್ತೀನಿ ಬಾಡಿಗೆಯ. ಅದಕ್ಕೆ ನೀವು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದೆ. ಈಗಿರೋ ಮನೆ ಸಾಕಾಗ್ತಿಲ್ಲ. ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ ಐತೆ. ಇಕ್ಕಟ್ಟು ನಾನು, ನನ್ನ ಹೆಂಡ್ತಿ, ಆಮೇಲೆ ನಮ್ಮ ಮನೆಗಿರೋ ಅಜ್ಜಿ, ನಮ್ಮಿಬ್ರು ಮಕ್ಕಳು ಎಲ್ಲರೂ ಇರೋಕ್ಕೇನೇ ಆಯ್ತಿಲ್ಲ. ಮನೆಯಾಗೆ ಅಲ್ಲೊಬ್ರು ಇಲ್ಲೊಬ್ರು ಹಂಗೆ ಇರಬೇಕಾಯ್ತದೆ. ಅದಕ್ಕೇನಾರ ನೀವು ಮನೆಯ ಬಾಡಿಗೆ ಗಿಡಿಗೆ ಏನಾರ ಕೊಟ್ಟರೆ ಹೆಂಗೋ ಹೊತ್ತಾಗ ಬಾಡಿಗೆ ಕಟ್ಕೊಂಡು ಹೋಗನಿ ಅಂತ ಅನ್ಕೋತಾ ಇದ್ದೆ ನಾನಂತೂ. ಯಾರೋ ಹೇಳಿದ್ರು ನಿಮ್ದು ಐತೆ ಅಂತ ಹೇಳ್ಬಿಟ್ಟು, ಹಿಂಗೆ ಬಾಡಿಗೆಗೆ ಐತೆ ಅಂತ ಹೇಳಿ, ಅದಕ್ಕೆ ನೀನು ಯಾಕೆ ಹೇಳ್ದೆ. ಹ್ಞೂ, ಅದನ್ನ ಬಾಡಿಗೆಗಲ್ಲ ಕಣಪ್ಪ. ಅದನ್ನ ಮಾರಾಟ ಮಾಡಬೇಕು ಅಂತ ನೆನ್ನೆ ಇಟ್ಕೊಂಡ್ಬಿಟ್ಟಿವ್ನಿ. ಅದನ್ನ ಮಾರಾಟ ನೆನ್ನೆ ಮಾಡ್ಬಿಡ್ಬೇಕು ಅದನ್ನ. ಯಾಕೆ ಸುಮ್ಕೆ ನೆನ್ಯ ಮಾರ್ಬಿಡೋಣ ಅಂತ ಅನ್ಕೋತಾ ಇದ್ದೆ ನಾನುನುವೆ. ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಏನೂ ಕೊಡ್ತಿಲ್ಲ. ಅತ್ತಾಗ ನೀನೇ ಒಂದು 10 ಲಕ್ಷ ಕೊಟ್ಬಿಟ್ಟು ತಗೊಬಿಡು ಮನೆಯ. ಅಯ್ಯೋ ಶಿವನೇ! 10 ಲಕ್ಷವೇ? ನಿಮಗೆ ಗೊತ್ತಿಲ್ದಿರೋದು ಏನೈತೆ ಸಾವ್ಕಾರ, ನೀವೇ ಹೇಳಿ. ನಿಮ್ಗೆ ಗೊತ್ತಿಲ್ದಿರೋದು ಏನೈತೆ ಅಂತ. ನಂತಾಗ ಆಸು ಕಾಸು ಎಲ್ಲಿಂದ ಬರ್ಬೇಕು ಹೇಳು? ಆಸು ಒಂದು ಕಾಸು ಎಲ್ಲನೂ ಬರೋಕ್ಕಿಲ್ಲ ನಂತಾಗೆ. ನನ್ನ ತಾಗೆ ಕಮ್ಮಿನೇ ನೀಯ ಕಾಸಿರೋದು. ಅದಕ್ಕೆ ನೀಯ ನಿಮ್ಮನ್ನು ಕೇಳಿದ್ದು. ಹೆಂಗನ ಮಾಡಿ ಒಸಿ ಬಾಡಿಗೆ ಕೊಡಿ ಸ್ವಲ್ಪ ದಿನ. ಆ ಮಾರಾಟ ಆಗೋ ಗಂಟ ಬಾಡಿಗೆ ಕೊಡಿ. ಆಮೇಕಿಂದ ಬೇಕಾದ್ರೆ ನಾನು ಬೇರೆ ಯಾವ್ದಾನ ಮನೆಗಿನೇ ನೋಡ್ಕೊತೀನಿ. ಅಲ್ಲ ನೀನೇ ನಿನಿಯ ತಿಂಗಳ ಇಷ್ಟಿಷ್ಟು ಅಂತ ಕೊಟ್ಕೊಂಡೋಗಿ ಚೀಟಿ ಪಟ್ಟಿ ಹಾಕೊಂಡು, ಇಲ್ಲ ಬ್ಯಾಂಕ್ ಗಿಂಕ್ ಲೋನ್ ಗೀನ್ ಮಾಡಿಸ್ಕೊಂಡು ತಗೋಬೋದಿತ್ತು. ಹೋದ್ರೆ ಹೋಗ್ಲಿ ತಗ. ಪಾಪ ನೀನು ಕೇಳ್ತಿದ್ಯಾ, ಹೊಸ್ದಾಗಿ ಬೇರೆ ಮದುವೆ ಮಾಡ್ಕೊಂಡಿದ್ಯಾ. ಆಯ್ತು ಕೊಡ್ತೀನಿ ತಗ. ಇನ್ನೇನಂತ ಇನ್ನು ಮಳ್ಳಿನಾಗ ಇನ್ನು ಎಷ್ಟು ಬಾಡಿಗೆ ಬರ್ತದೆ? ಒಂದು 2,000 ರೂಪಾಯಿ ಕೊಡು ಸಾಕು. 2,000 ರೂಪಾಯಿ ಬಾಡಿಗೆ ಕೊಡು ತಗ. ಮಾರಾಕ್ದಾಗ ನಾನೇ ಹೇಳ್ತೀನಿ ನಿಂಗೆ. ಮುಂಚಿತವಾಗಿ ಹೇಳ್ಬಿಡ್ತೀನಿ. ಹಿಂಗೆ ಯಾರನ್ನ ಕೇಳಿದ್ರೆ, ಹಿಂಗೆ ಕೇಳಿದ್ರು ಕಣಪ್ಪ ಅಂತ ಮುಂಚಿತವಾಗಿ ಹೇಳ್ತೀನಿ. ನೀನು ಬೇಕಾದ್ರೆ ಆಮೇಕಿಂತ ಮನೆಯ ಬೇಕಾದ್ರೆ ನೀನು ಖಾಲಿ ಮಾಡ್ಕೊಂಡು ಹೋಗಿವಂತೆ. ಹಾಂ, ಸರಿ ಗೌಡ್ರೆ. ನಿಮ್ಮಿಂದ ನಂಗೆ ಭಾಳ ಉಪಕಾರ ಆಗೋಯ್ತು ನೋಡಿ. ನಾನು ಒದ್ದಾಡ್ತಿದ್ದೆ ಮನೆಯಾಗೆ ಮದುವೆ ಆದಾಗಿಂದ ಇಲ್ಲಿ ಗಂಟ ಒದ್ದಾಡೋದೇನೇನ್ಯ. ಮೊದ್ಲೊಂಥರ ಸಂತಕಿತ್ತು, ಇವಾಗ ಇಕ್ಕಟ್ಟು ಆಗೋಗ್ಬಿಟ್ಟೈತೆ. ಹಂಗೆ ಅನ್ನಿಸ್ತದೆ. ಮನೆನಾಗ ಜನನು ಶಾನೆ ಆಗೋಗ್ಬಿಟ್ರು. ಆ ಮನೆ ಬೇರೆ ಒಂದ್ಸಿ ಚಿಕ್ಕದು. ನಿಮ್ದಾದ್ರೆ ದನಗಿನ ಕಟ್ಟಕ್ಕೆ ಎಲ್ಲನೂ ಜಾಗ ಐತೆ. ನಮ್ಮ ಮ್ಯಾಕಿಗಳೆಲ್ಲ ಕಟ್ಟಕ್ಕೆ ಜಾಗ ಐತೆ. ಮನೆ ಮುಂದೆ ವಿಶಾಲವಾಗೈತಲ್ಲ, ಅದಕ್ಕೆ ನೋಡ್ಬಿಟ್ಟು ನಾನೇನು ಯಾಕೆ ಕೇಳಿದೆ. ಸರಿ ಹಂಗಾರೆ. ಮತ್ತೆ ಬೀಗದ ಕೀ ಕೊಟ್ಟರೆ ನಾನು ನನ್ನ ಹೆಂಡ್ರು ಹೋಗಿ ನೋಡಿ ಹೊಸಿ ಕ್ಲೀನ್ ಮಾಡ್ಕೊತೀವಿ. ಇಬ್ರು ಹೋಗಿ ಕ್ಲೀನ್ ಮಾಡ್ಕೊಂಡು ಹಾಲು ಕುಸ್ಕೊಂಡು ಹೋಯ್ತೀವಿ. ಸರಿ ಮಂತಾಗ ಬಾಪ. ಬೀಗದ ಕಿನ್ನ ಕೊಡ್ತೀನಿ. ಇಲ್ಲ ನಮ್ಮ ಮಳೆ ಇತ್ತಳು ಹೋಗಿ ಮನೆ ತಗೆ ನೀನು ಮಳೆ ಇತ್ತಾಳೆ. ನೀನು ಎತ್ತು ಹೋಗಿರಕ್ಕಿಲ್ಲ. ಹೋಗು. ಹೋಗ್ಬಿಟ್ಟು ಹೆಂಗನುವೆ ಕೀ ಇಸ್ಕೊಂಬಿಟ್ಟು ನಾನು ಹೇಳ್ದೆ ಅಂತ ಹೇಳು, ಕೀಯ ಕೊಡ್ತಾಳೆ. ಹೋಗಿ ತೆಕ್ಕೊಂಡು ಇಬ್ರುನುವೆ ಒಂದು ಕಿತ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬನ್ನಿ. ಇವನ್ ಸಂದಕ್ಕೆ ಐತೆ ಮನೆ. ಅದೇ ಸುಮ್ಮನೆ ಹೊಸ ಮನೆ ಕಟ್ಕೊಂಡ್ವಲ್ಲ. ಇನ್ನು ಯಾರು ನಮಗೆ, ಇನ್ನು ನನ್ನ ಮಗ ಎಲ್ಲನೂ ಪ್ಯಾಟೆಯಿಂದ ಇಲ್ಲಿಗೆ ಬಂದಾಗ ಅದಾದಾಗ 2-3 ಮನೆಗಳು ಇಟ್ಕೊಂಡು ನಾವೇನು ಮಾಡನಿ. ನನ್ನ ಮಗ ಏನೋ ಪ್ಯಾಟೆನಾಗೆ ಮನೆ ಕಟ್ಕೊತಾನಂತೆ. ಅದಕ್ಕೆ ಈ ಮನೆಯ ಮಾರ್ಬಿಟ್ಟು ಕಾಸು ಕೊಡನಿ ಅವನಿಗೆ ಅಂತ ಅನ್ಕೋತಾ ಇದ್ದೆ. ಸರಿ ಹೋಗಪ್ಪ, ಏನೋ ಒಂದು ಆಯ್ತದೆ. ಹೋಗಿ ನಾನು ಹೆಂಡ್ರಿತ್ತಾಳೆ ಇಸ್ಕೊಂಬಿಟ್ಟು ಕಿಯ. ಹೋಗು. ಹಾಂ, ಸರಿ ಕೊಡ್ರಿ. ನಿಮ್ಮಿಂದ ಭಾಳ ಉಪಕಾರ ಆಯಿತು. ಇರ್ಲಿ ಹೋಗಪ್ಪ. ಶಾಂತ, ಶಾಂತ, ಶಾಂತ. ಹಾ ರೀ, ಹೇಳ್ರಿ. ಅಬ್ಬಬ್ಬಬ್ಬ! ಇವಾಗ ನೀನು ನೋಡಕ್ಕಂತೂನು ಒಂಥರ ಸಂದ ಕಾಣಿಸ್ತೀಯ. ಹಣೆನ ಕುಂಕುಮ, ಕತ್ತಾಗ ಸರ, ಕೈಯಾಗ ಬಳೆ. ಇದ್ರಲ್ಲಿ ನೀನು ನೋಡಕ್ಕೆ ನೀ ಒಂಥರ ಸಂದ. ಮೊದಲು ನೋಡಿದ್ರೆ ಹೆಂಗಿರ್ತಿದ್ದೆ ಅಂದರೆ ನೋಡಕ್ಕೆ ಬೇಜಾರಾಗೋದು. ಹೆಣ್ಮಕ್ಳು ಲಕ್ಷಣವಾಗಿರೋದೇನೇನಿಯ, ಇವ್ನು ಹಾಕೊಂಡಾಗ ಏನೇ ಲಕ್ಷಣವಾಗಿರೋದು. ನನಗಂತೂ ನೀನು ನೋಡಿ ಭಾಳ ಅಂದರೆ ಭಾಳ ಖುಷಿ ಆಯ್ತದೆ. ನೀನು ನಿನ್ನ ನಗು ಮುಖ, ಮುಖ ಕಳಕಳಿಯಾಗಿರೋದು ನೋಡಿದ್ರೆ. ಎಲ್ಲಿ ಹುಡುಗರು? ಆಟ ಆಡಕ್ಕೇನೋ ಹೋಗವ್ರೆ. ಆಟ ಆಡ್ಕೊಂಬಿಟ್ಟು ಆಮೇಕಿಂದ ಬರ್ತಾರೆ. ನಾನೇನಿಯ ಹೋಗಿ ಆಟ ಆಡ್ಕೊ ಹೋಗ್ರಿ, ನಿಮ್ಮ ಮನೆಗೆ ದೇವ್ನ್ ಮಾಡ್ತೀರಾ ಅಂತ ಕಳಿಸ್ದೆ. ಹೌದೇ? ಅದೇನೇ ನೀ ಈ ಮನೆ ಇಕ್ಕಟ್ಲು ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ. ಹ್ಞೂನ್ರಿ, ಇಕ್ಕಟ್ಟೇನಿಯ. ಅದಕ್ಕೆ ನಮ್ಮ ಅತ್ತೆ ನಾನೊಂದು 4 ದಿನ ಮಗಳ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಕಣವ. ಅಲ್ಲಿಬ್ರು ಇಲ್ಲಿಬ್ರು, ಅಲ್ಲೊಬ್ರು ಇಲ್ಲೊಬ್ರು ನಂಗೆ ಇತ್ತೀರಾ ಯಾಕೆ ಅಂತ ಹೇಳ್ಬಿಟ್ಟು ಹೋಯ್ತು ನಮ್ಮ ಅತ್ತೆ. ಇನ್ನೊಂದು 3-4 ದಿನ ಇದ್ಬಿಟ್ಟು ಬರ್ತೀನಿ. ನಾನು ಹೋಗಿ ಹುಷಾರಾಗಿರು, ಹೆಂಗೋ ಹೊಸ್ದಾಗಿ ಮದುವೆ ಆಗಿದ್ದೀರಾ, ಆರಾಮಾಗಿರ್ರಿ ಅಂತ ಹೇಳ್ಬಿಟ್ಟತ್ತಾಗೆ ಎದ್ಬಿಡ್ತತ್ತಾಗೆ ಮಗಳ ಮನೆಗೆ. ಅದಕ್ಕೆ ನಾನೇನು ಅನ್ಕೊಂಡೆ ಅಂತಂದ್ರೆ, ಸುಮ್ಕೇನೆ ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ. ನಿನಗೂ ಆಗೋದು ಬೇಡ, ನನಗೂ ಆಗೋದು ಬೇಡ, ಪಾಪ ಯಾರಿಗೂ ಆಗೋದು ಬೇಡ. ಮಕ್ಕಳು ಮರಿ ಎಲ್ಲ ಇರೋ ಮನೆ ನೋಡು. ಇಲ್ಲಿ ಈ ಕಡೆ ಒಬ್ರು ಇರಬೇಕು, ಆ ಕಡೆ ಒಬ್ರು ಇರಬೇಕು. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು, ನಾನೇ ಈ ಕಡೆ ಆ ಕಡೆ ಅಂತ ಹೇಳ್ಬಿಟ್ಟು ಯಾಕೆ ಅಂತ, ಗೌಡ್ರದ್ದು ಮನೆ ಐತಲ್ಲ, ಗೌಡ್ರದ್ದು ಮನೆ. ಆ ಗೌಡ್ರ ಮನೆಗೇನೇನಿಯ ಬಾಡಿಗೆ ಕೇಳಿವ್ನಿ ನಾನು. ಬಾಡಿಗೆ ಕೊಡಿ ಗೌಡ್ರಿ ಅಂತ ಹೇಳ್ಬಿಟ್ಟು. ಆಯ್ತು ತಗೊಳ್ಳಿ ಅಂತ ಹೇಳಿದ್ರು. ತಿಂಗ್ಳಿಗೆ ಬರೀ 2,000 ಅಷ್ಟನಂತೆ. ಹೆಂಗೋ ಇಬ್ರು ದುಡಿತೀವಿ, ನೀನು ದುಡಿತೀಗ ನಾನು ದುಡಿತೀನಿ ಏನು ಕುಂತ್ಕೊಳ್ಳಲ್ಲ. ಇರೋದೊಂದು ಜೀವನ. ಇಕ್ಕಟ್ಟಿನ ಮನೆಯಾಗಿಲ್ತೆ ಇದು ಮಾಡೋದಕ್ಕಿನ್ನೂ ಆ ಮನೆಯಾಗಿ ಇದ್ಕೊಂಡು ನಿಧಾನಕ್ಕೆ ಒಂಚೂರು ಪಾರು ದುಡ್ಕೊಂಡು ಹೆಂಗೋ ಈ ಮನೆ ಒಡಿಸ್ಬಿಟ್ಟು ಪಾಯಾಗಿ ಯಾಕೆ ಮನೆ ಕೊಟ್ಟಿದ್ರೆ ಆಯ್ತದಲ್ವಾ. ಹೆಂಗೋ ಸೈಟ್ ಏನೋ ಸೈಟ್ ಪಾಡಕ್ಕೆ ಸೈಟ್ ಐತೆ, ಮನೆ ಒಂದು ಒಡ್ಸಾಕ್ಬಿಟ್ಟು ಕೊಟ್ಟನ ಅಂತ ನನ್ನ ಪಿಲಾನು. ಅದಕ್ಕೆ ನಿನ್ಗೆ ಹೇಳಿದ್ದು.
ಹ್ಞೂನ್ರಿ ಈ ಮನೆಯ ಒಡಿಸ್ಬಿಟ್ಟು ಕಟ್ಟಬೇಕು ಅಂತ ಅನ್ಕೋತಿದ್ದೆ. ನೋಡಿರಿ ಮತ್ತೆ ಹೋಗೋಣ ಇಬ್ರು ಹೊಸಿ ಕಷ್ಟಪಟ್ಟು ದುಡಿದ್ರೆ ಈ ಮನೆಯ ಒಡೆದ್ಬಿಟ್ಟು ಈ ಮನೆಯ ಕಟ್ಟೋದೇನು ದೊಡ್ಡ ವಿಷಯ ಆಗಕ್ಕಿಲ್ಲ ಅಲ್ವೇ. ಹೆಂಗೋ ಈ ಮನೆಯ ಒಡೆದಾಕ್ಬಿಟ್ಟು ಹೊಸ ಮನೆಯ ಕಟ್ಕೊಳ್ಳಿ. ಕಟ್ಟಬೇಕು ಅಂದರೆ ಈ ಮನೆ ಫಸ್ಟ್ ಬಿಡ್ಬೇಕು ನಾವು. ಈ ಮನೆಯೆಲ್ಲ ಒಡಿಸ್ಬೇಕು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಹಾಗೆ ಆಯ್ತದೆ. ಸರಿ ನಾನು ಅದನ್ನೇ ನೀವು ಅನ್ಕೋತಿದ್ದೆ ಹೊಸಿ ಚೀಟಿ ಪಾಟಿ ಹಾಕ್ಕೊಂಡು ಸಾಲ ಫಲ ಮಾಡ್ಕೊಂಡನ ಪರವಾಗಿಲ್ಲ ಸ್ವಂತ ಮನೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಹಿಡ್ದು ಬಿಡೋಣ ಮನೆಯ. ನಾನು ಅದನ್ನೇ ಅನ್ಕೋತಿದ್ದೆ. ನಂದು ಒಂಚೂರು ಕಾಸು ಗೀಸೆಲ್ಲ ಬರಬೇಕಿತ್ತು, ಎಲ್ ಐ ಸಿ ಪಲೈಸಿ ಎಲ್ಲ ಕಟ್ಟಿದ್ದೆ. ನೋಡೋಣ ಬರ್ರಿ. ಇದು ಬಾಣೆಗೆ ಬರ್ದಂಗೆ ಆಯ್ತದೆ. ಅದಕ್ಕೇನೆ ಹೇಳಿದ್ದು ಹೊಸ ಮನೆಯ ಕಟ್ಕೊಳ್ಳಿ. ಬಾ ಹೋಗ್ಬಿಟ್ಟು ಇವಾಗ ಗೌಡ್ರಿ ಹೆಂಡ್ತಿ ತಗೋಗ್ಬಿಟ್ಟು ಬೀಗ ಇಸ್ಕೊಂಬಿಟ್ಟು ಬಂದೆ. ಪಾಪ ಅಮ್ಮ ಭಾಳ ಒಳ್ಳೇದು. ತಗಳಪ್ಪ ಇರೋ ಗಂಟೆ ಇರ್ರಿ ಆರಾಮಾಗಿ ನಿಧಾನಕ್ಕೆ ಮಾರನಿ ಅದ್ರಾಗೇನಂತೆ ತಗಳಪ್ಪ ಅಂತ ಹೇಳ್ಬಿಟ್ಟು ಕೀ ಕುಪ್ಪ ಕೊಟ್ಬಿಟ್ಟು ಕಳಿಸ್ಬಿಡ್ತಾಯಮ್ಮ. ಯಾವಾಗನ ಪಾಪ ಅಮ್ಮಂಗೂ ಕೈಲಾಗಕ್ಕಿಲ್ವಲ್ಲ, ನಾವು ಹೋಗ್ಬಿಟ್ಟು ಏನಾದ್ರು ಸಹಾಯ ಮಾಡಿಕೊಟ್ರೆ ಆಯ್ತದೆ ಪಾಪ. ಭಾಳ ಒಳ್ಳೇದ ಮಹಾಲಕ್ಷ್ಮಿ ನೋಡ್ದಂಗೆ ಆಯ್ತದೆ ನೋಡಿದ್ರಿ ನೀನಿಯ. ಬಾಬಾ ಹೋಗ್ಬಿಟ್ಟು ಮನೆ ನೋಡ್ಕೊಂಬಿಟ್ಟು ಬರ್ರಿ. ಚಂದಕೈತೆ ಮನೆ ಮಾತ್ರನುವೆ. ಹೌದೇನು? ನಾನು ಯಾವತ್ತೂ ಈಚೆ ಕಡೆಯಿಂದ ನೋಡ್ದೋಳು ಅಷ್ಟೇ, ಒಳಗಡೆ ಪಳಗಡೆಗೆಲ್ಲ ಹೋಗಿಲ್ಲ ಎಂದೂನುವೆ. ಏನಕ್ಕೆ ಹೋಗೋಣ ಬ್ಯಾರರ ಮನೆಗೆ, ಅವರು ಹೊಸ ಮನೆ ಕಟ್ಕೊಂಡು ಮನೆ ಬೀಗ ಬಡ್ದ್ಬಿಟ್ಟು ಹೊಂಟೋದ್ರಲ್ಲ. ನಾನು ತಿರ್ಗೆಲ್ಲ ಕೇಳಕ್ಕೆ ಹೋಗ್ಲಿಲ್ಲ, ಮಾಡಕ್ಕೆ ಹೋಗ್ಲಿಲ್ಲ, ಸುಮ್ಮನಾಗೋಗ್ಬಿಟ್ಟೆ. ಸರಿ ಸರಿ ನಡೀರಿ ಹೋಗೋಣ. ರೀ ಮನೆ ಮುಂದೆ ಜಾಗ ಇಸಾಲ್ವಾಗೈತೆ ಅಲ್ವೇ? ನಮ್ಮ ಹುಡುಗರಂತೂ ಕುಣಿದಾಡ್ಕೊಬಿಡ್ಬೋದು ಮನೆ ಮುಂದೆ ನೆನೆಯ. ಅಲ್ಲ ಮನೆ ಮುಂದೆ ಜಾಗ ನೆನೆಯ ಇರಲಿಲ್ಲ. ಇಲ್ಲಿ ನೋಡಿ ಎಷ್ಟು ಇಸಾಲ್ವಾಗೈತೆ ಜಾಗ ಮಾತ್ರನೂ ರೀ, ಸಖತ್ತಾಗೈತ್ರಿ. ಮುಂದೆಗಡೆ ಎಲ್ಲನೂ ಆಟ ಆಡ್ಕೊಳಕ್ಕೆ, ಇಲ್ಲ ನಾವೇನೋ ಒಣಗಾಕೊಳ್ಳಕ್ಕೆ, ಗಾಡಿ ಪಾಡಿ ನಿಲ್ಲಿಸ್ಕೊಳಕ್ಕೆ ಎಲ್ಲದಕ್ಕೂ ಸೂಪರ್ ಆಗೈತ್ರಿ ಜಾಗ ಮಾತ್ರ. ನನಗೆ ಬೋರ್ ಇಷ್ಟ ಆಯ್ತು. ಸಂದಕೈತೆ. ಅಯ್ಯೋ 10 ಲಕ್ಷ ಕೇಳಿದ್ರು ಕಣಮ್ಮ, 10 ಲಕ್ಷ ರೂಪಾಯಿ ಕೇಳಿದ್ರು. ನಿನಗೆ ಬರ್ಕೊಡ್ತೀನಿ ಕಣ 10 ಲಕ್ಷ ರೂಪಾಯಿ ಕೊಡ್ಲಾ ಅಂತ ಹೇಳ್ಬಿಟ್ಟು ನಾನು ಈಗಿಲ್ಲ ಗೌಡ್ರೆ ಕಾಸೆಲ್ಲಿಂದ ತರಬೇಕು ಅಂತಂದೆ. ಹೌದೇ? 10 ಲಕ್ಷ ಆದ್ರೆ ಮತ್ತೆ ಹಂಗೋ ಹಿಂಗೋ ತಗೋಬೋದಿತ್ತೇನೋ ನಾವುನುವೆ. ಈಗ ಮನೆ ಬೀಳ್ಸಕ್ಕೆ ಕಟ್ಟಕ್ಕೆ ಅಂತಂದ್ರೆ ಶಾನೆ ಆಯ್ತದೆ. ಈಗ ಒಂದು 10 ಲಕ್ಷ ಕೊಟ್ಬಿಟ್ಟು ಈ ಮನೆಯಾಗೆ ಒಂದು 10 ವರ್ಷ ತೊಳ್ಬಿಟ್ಟು ಆಮೇಲೆ ನಿಧಾನಕ್ಕೆ ನಾವು ಕಟ್ಕೊಂಡಿದ್ರು ಆಗದೇನೋನಪ್ಪ. ಹುಡುಗರು ದೊಡ್ಡವರಾದ್ಮೇಲೆ ಇವಾಗೆಲ್ಲ ಖರ್ಚು ಶಾನೆ ಅಲ್ವಾ. ಆದರೆ 10 ಲಕ್ಷ ರೂಪಾಯಿ ನೋಡೋಣ ಬರ್ರಿ. ಹಂಗೋ ಹಿಂಗೋ ಹೆಂಗೋ ಹೊಂದಿಸ್ಕೊಂಡ್ರೆ ಆಯ್ತದೆ. ಈಚೆ ಕಡೆ ಅಂತೂ ನೋಡಿ ಬೋಲಿ ಸಾಲ್ವಾಗೈತೆ ಬಿಡಿ. ಇಲ್ಲೆಲ್ಲ ಬಕ್ಕಾಯಿ ಒಣಗಾಕೊಳ್ಳೋದಲ್ಲ, ಕಡಲೆಕಾಯಿ ಅವು ಇವು ಜೋಳ ಸೂಪರ್ ಆಗೈತೆ. ಈಚೆ ಕಡೆ ಹುಡುಗರೆಲ್ಲ ಆಟ ಆಡ್ಕೊಂಡು ಇರ್ತಾರೆ, ಗಿಡ ಪಡ ಹಾಕೊಳ್ಳೋಕ್ಕೂ ಎಲ್ಲ ಸಂದಕೈತೆ. ಏ ಬಾ, ಏನು ಇದಕ್ಕೇನು ಇದಿಲ್ಲ ಹೆಸರಿಕ್ಕಂಗಿಲ್ಲ. 10 ಲಕ್ಷ ಕೊಡ್ಬೋದು ಆರಾಮಾಗಿ, ಇನ್ನೂ ಸ್ಯಾನೇನೆ ಆಯ್ತದೆ. ಹಳೆ ಮನೆ ಅಂತ 10 ಲಕ್ಷ ಅಂದ್ರು ಅನ್ನಿಸ್ತದೆ. ಈಗೇನು ಹಳ್ಳಿ ಅಲ್ವ, ನಮ್ಮ ಹಳ್ಳಿನಾಗ ಇನ್ನು ಎಷ್ಟು ಹೊಡೆದತ್ತು ಏನಂತ, ಏನು ತೀರಾ ಹೇಳ್ಕೊಳ್ಳೋ ಅಂತ ರೇಟು ಇಲ್ವಲ್ಲ. ಅದೇ ಮತ್ತೆ ನಾನು ಹಂಗೇನಿಯ ಅನ್ಕೊಂತ ಇದೀನಿ. ನೋಡೋಣ ಬರ್ರಿ, ಯೋಚನೆ ಮಾಡನಿ. ಲಕ್ಷ್ಮ ಅಕ್ಕನ ಎಲ್ಲ ಕೇಳನಿ. ಪಾಪ ಅಕ್ಕನ ಕೇಳಿದ್ರೆ ಅಕ್ಕ ಏನೋ ಮಾಡೋದ ಅದು ಇದು ಅಂತದೆ. ಅಕ್ಕನೇನು ಕೇಳೋದು ಬೇಡ, ನಾವೇನಾರ ಒಂದು ಪ್ಲಾನ್ ಮಾಡ್ಕೊಂಡು ಮಾಡನಿ. ಬನ್ನಿ ಒಳಗಡೆಗೆ ಹೋಗೋಣ, ಬೀಗ ತೆಗಿರಿ. ಓ ರೀ, ಮನೆ ಸೂಪರ್ ಆಗೈತ್ರಿ. ಮನೆ ಮಾತ್ರ ಒಳಗಡೆ ನಾನು ಎಂದೂ ಬಂದೇ ಇಲ್ಲ ನೋಡಿ. ಮನೆ ಸೂಪರ್ ಆಗೈತೆ. ಓಹೋ ಅಡುಗೆ ಮನೆ ನೋಡಿ ಬನ್ರಿ. ಯಪ್ಪ ನಾನು ಈ ಜೀವಮಾನದಾಗಿಂತ ಮನೆಯಾಗಿಲ್ಲ ಹೋಗತ್ತಾಗೆ. ಅಲ್ರಿ ಸೂಪರ್ ಆಗೈತೆ. ಈಚೆ ಕಡೆ ಎಲ್ಲ ಒಳಗಡೆ ಇನ್ನೂ ಸೂಪರ್ ಆಗೈತೆ. ಕಂಬದ ಮನೆ ನೋಡ್ರಿ. ಇಲ್ಲೆಲ್ಲ ಎಂತ ಸಂದಕ್ಕೆ ಅಡುಗೆ ಮನೆ ನೋಡ್ಬರ್ರಿ. ಯಪ್ಪ ಎಲ್ಲ ಸಂದಕ್ಕೆ ಸ್ವಲ್ಪಗಳೆಲ್ಲ ಸಂದಕವೆ. ನಿನಗಿಷ್ಟ ಆದರೆ ನನಗೂ ಇಷ್ಟ. ನಾನು ಏನು ನೋಡ್ತೀನಿ, ಮನೆ ಓಸಿಗೆ ಹಂಗೆ ಸುಮಾರಾಗಿ ಸಂದಕ್ಕಿದ್ರು ಸಾಕು. ಅಷ್ಟು ಬಿಟ್ರೆ ಬೇರೆ ನಾ ಅಂತಾನೆ ಏನು ನೋಡ್ಲಿ ಹೇಳು. ನೋಡ್ಕ ನೀನೇನ್ಯಾ ಎಲ್ಲನೂ. ರೀ ಅಮ್ಮ ರೂಮ್ಗಳು 2 3 ರೂಮ್ ಅವಲ್ರಿ. ರೂಮ್ ಎಲ್ಲ ಸೂಪರ್ ಆಗೈತೆ. 3 ರೂಮ್ ಇರೋದು ಬೆಡ್ರೂಮ್ ಏನೇನಿಯಾ ರೀ. ಮಸ್ತಾಗೈತೆ ಮನೆ ಮಾತ್ರ, ತೆಗ್ದಾಕ ಹಿಂಗೇನೇನಿಯಾ ಇಲ್ಲ ರೀ. ಸೂಪರ್ ಆಗೈತೆ ಮನೆ ಮಾತ್ರನೂ. ಅಲ್ಲ ಎಂತ ಸಂದಕೈತ್ರಿ ಮನೆ. ಅಲ್ಲಿ ನೋಡಿ ದೇವ್ರ ಮನೆ ಎಲ್ಲ ಹೆಂಗೈತೆ. ಪಾಪ ಶಾಂತಮ್ಮನ ನೋಡಿದ್ರೆ ನನಗೆ ಶಾಂತನ ಒಂಥರ ಆಯ್ತದೆ. ಪಾಪ ನಾನಾದ್ರೆ ಪ್ಯಾಟಿನಾಗ ಅಲ್ಲಿ ಇಲ್ಲಿ ಎಂತೆಂಥ ಮನೇನ ನೋಡ್ಕೊಂಡ್ಬಿಟ್ಟು ಬಂದೀವಿ ಬಿಡು. ಕಂತ್ರಿ ಕೆಲಸ ಮಾಡಿ ಪ್ರಾಡ್ ಕೆಲಸ ಮಾಡ್ಬಿಟ್ಟು ಎಂತೆಂಥ ಕೆಲಸನೂ ಮನೆಗಳು ನೋಡ್ಕೊಂಡು ಆಟ ಆಡ್ಕೊಂಡು ಬಂದೀವಿ. ಪಾಪ ಶಾಂತಂಗೆ ಇದೇನೇನಿಯಾ ದೊಡ್ಡದಾಗಿ ಹೋಗ್ಬಿಟ್ಟೈತೆ ಅನ್ನಿಸ್ತದೆ. ಏನೋ ಖುಷಿಯಾಗಿದ್ರೆ ಅವಳು ಸಾಕು. ಹುಡುಗರೆಲ್ಲ ಆಟ ಆಡ್ಕೊಳಕ್ಕೆ ಎಲ್ಲ ಸಂದಕ್ಕಿರ್ತದೆ. ಅಲ್ಲರಿ ಇಕ್ಕಟ್ಲು ಮನೆ ಕಷ್ಟ. ಅಡುಗೆ ಎಲ್ಲ ಒಲೆನಾಗೆ ಮಾಡಬೇಕು, ಒಂದು ಸ್ಟವ್ ಪವು ಎಲ್ಲ ತರಬೇಕು. ಸಂದಕ್ಕಿರ್ತದೆ ಅವಾಗ ಭಾಳ ಖುಷಿ ಪಡ್ತಾಳೆ. ಯಪ್ಪ ರೀ ದೇವ್ರ ಮನೆ ನೋಡ್ ಬನ್ರಿ ಎಂತ ಸಂದಕೈತೆ. ಹಬ್ಬಬ್ಬಬ್ಬ ಸೂಪರ್ ಆಗೈತೆ. ಅಪ್ಪ 3 ರೂಮ್ ಅಂದ್ರೆ ನನಗೊಂದು, ನನಗೂ ನಿಮ್ಗೊಂದು, ಅತ್ತೆಗೊಂದು, ಮಕ್ಳಿಗೊಂದು ಆರಾಮಾಗಿರ್ಬೋದು ನೋಡ್ರಿ. ಯಪ್ಪ ರೂಮ್ ಎಲ್ಲ ಸಂದಕೈತೆ. ಅಡುಗೆ ಮನೆ, ದೇವ್ರ ಮನೆ ಎಲ್ಲನೂ ಐತೆ. ನೀವು ನೋಡಿಲ್ವಾ? ನಾನು ಆಗ್ಲೇ ನೀನು ನೋಡಿದೆ. ಬಂದೊಂದು ಕಿತ ಕೀ ತೆಗೆದ್ಬಿಟ್ಟು ನೋಡಿ ನಿನಗೆ ತೋರ್ಸೋಕ್ಕಿಂತ ಮುಂಚೆ ಒಂದು ಕಿತ ನೋಡೋಣ ಹೆಂಗೈತೋ. ಸಂದಕ್ಕಿದ್ರೆ ನೋಡೋಣ, ಸಂದಕ್ಕಿಲ್ಲ ಅಂದರೆ ಸುಮ್ಮನಾಗೋಣ ಅಂತ ಅಂದ್ಕೊಂಡು ಬಂದೆ. ಮನೆ ಸಂದಕ್ಕಿತ್ತಲ್ವ, ಅದಕ್ಕೆ ನಿನಗೆ ತೋರ್ಸಕ್ಕೆ ಬಂದಿದ್ದು. ನಿನಗಿಷ್ಟ ಆದರೆ ಇರೋಣ, 2,000 ರೂಪಾಯಿ ಕೊಟ್ಬಿಟ್ಟು ಗೌಡ್ರಿಗೆ ಹೇಳ್ಕೊಂಡು ಹೆಂಗೋ ಬಾಡಿಗೆ ಕಟ್ಕೊಂಡು ಹೋಗನಿ. ನಿಧಾನಕ್ಕೆ ನೋಡನಿ. ಅಲ್ಲಿ ಮನೆ ಒಡ್ಸಿ ಮನೆ ಕಟ್ಟೋದು ನಮ್ಗೆ ಹೆಂಗೋ ಏನಮ್ಮ. ಇವಾಗ ಇಬ್ರು ಗಂಡು ಮಕ್ಳು ಇರೋದು, ಇಲ್ಲ ಇದನ್ನೊಬ್ರಿಗೆ ತಗೊಳ್ಳೋದು, ಆ ಮನೆ ಒಬ್ರಿಗೆ ಆಯ್ತದೆ. ಒಬ್ನಿಗಿದು ಒಬ್ನಿಗೆ ಅದು ಅನ್ನಂಗೆ 2 ಮನೆ ಕಟ್ಟಿದಂಗೆ ಆಯ್ತದೆ. ಇರೋವಷ್ಟು ದಿನ ಈ ಮನೆಯಾಗಿರೋದು, ಆಮೇಕಿಂದ ಬೇಕಾದರೆ ಅಲ್ಲಿ ಮನೆ ಕಟ್ಟೋದು, ಅಲ್ಲಿ ಮನೆಗೆ ಹೋಗಿ ಸೇರ್ಕೊಂಡು ಆಮೇಕಿಂದ ಇದು ನೋಡೋದಾಕ್ಬಿಟ್ಟು ಇದು ಕಟ್ಟೋದು. ಇಬ್ಬರು ಗಂಡು ಮಕ್ಳಿಗೂ ಅಥವಾ ಹೆಂಗೂ 2 ಮನೆ ಆಯ್ತವೆ. ನಮ್ಮ ಜೀವನದಾಗ ಇನ್ನೇನು ಮಾಡಂಗಿದೀವಿ ನಾವು. ಇಷ್ಟು ಮಾಡ್ಬೋದು ಅಷ್ಟೇ ನಾವು. ನಿಜವಾಗೂ ನಿಮ್ಮಂತ ಗಂಡನ್ ಪಡಿಯಕ್ಕೆ ಅದ್ಯೋಸು ಪುಣ್ಯ ಮಾಡಿದ್ನು. ನನಗಂತೂ ಗೊತ್ತಿಲ್ಲ.
ಏ ಬುಡಿ ಏನನ್ನಾಗಲಿ ನೀವೆಲ್ಲ ಥರನೂ ಯೋಚನೆ ಮಾಡ್ತೀರಾ, ಒಂಥರ ಅಲ್ಲ ಎಲ್ಲ ಥರನೂ ಯೋಚನೆ ಮಾಡ್ತೀರಾ ನೀವಂತೂ. ಅಲ್ಲ ನೋಡಿ, ಈಗಲೇ ಯೋಚನೆ ಮಾಡ್ತಿದ್ರಲ್ಲ ಇಬ್ರು ಗಂಡು ಮಕ್ಳಿಗೂ. ಮಾಡ್ಬೇಕು ಶಾಂತ, ಮಾಡ್ಬೇಕು. ನಮಗ್ ನೋಡು, ಈ ವಯಸ್ಸಾದ್ರೂ ಮನೆ ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮನೂ ನಮಗೆ ಅಂತ ಮಾಡಿಕ್ಕಿದ್ರೆ ನಾವು ಯಾಕೆ ಹಿಂಗೆ ಅಲಿತಾ ಇರ್ತಿದ್ವಿ? ನಾವು ಎಲ್ಲೋ ಅಂತ ಸೆಟ್ಲ್ ಆಯ್ತಿದ್ವಿ ಅಂತ ಯಾವಾಗ ಅನ್ನಿಸ್ತದೆ. ನಮಗೆ ಬಂದಿರೋ ಕಷ್ಟ ನಮ್ಮ ಮಕ್ಳಿಗೆ ಬರಬಾರ್ದು ಶಾಂತ. ಅದಕ್ಕೆ ನಮ್ಮ ಮಕ್ಳಿಗೆ ಇಬ್ರಿಗೂ ಮನೆ ಇರಬೇಕು. 2 ಮನೆ ಇದ್ದು ಬಿಡ್ಬೇಕು ಗಂಡು ಮಕ್ಳಿಗೆ. ಅವ್ರ ಹೆಂಡ್ತಿಯರ್ನ ಬನಕ್ಕೆ ಬಂದರೆ ಸ್ವಂತ ಮನೆಗೆ ಅವ್ರು ಖುಷಿಯಾಗಿರ್ಬೇಕು. ಅದಕ್ಕೆ ಒಂದು ಸ್ವಲ್ಪ ದಿನ ಮನೆ ಕಟ್ಟೋದು ಬೇಡ, ಇಬ್ರು ಹೊಸಿ ಓದ್ಸ್ಕೊಂಡು ಹೆಂಗೋ ನೆಗ್ವಾಗಿ ಬರಲಿ, ಆಮೇಲೆ ನೋಡೋಣ. ಮುಂದಿನ ವರ್ಷಕ್ಕೆ ಇಬ್ರು ಈ ಸ್ಕೂಲ್ಗೆ ಹಾಕ್ಬಿಡೋಣ. ಈ ಸ್ಕೂಲ್ಗೆ ಹಾಕ್ಬಿಟ್ಟು ಈ ಸ್ಕೂಲ್ಗೆ ಹೋಗ್ಕೊಂಡ್ಲಿ, ಇಬ್ರು ಒಳ್ಳೆ ಸ್ಕೂಲ್ಗೆ ಹಾಕ್ಬಿಡೋಣ. ಓದ್ಕೊಂಡು ಹೋಯ್ತಾರೆ ಅವ್ರು ನಿಧಾನಕ್ಕೆ. ಆಮೇಕಿಂದ ಅವರು ಕಾಲೇಜು ಎಲ್ಲ ಮುಗಿಸ್ಬರೋ ಅಷ್ಟೊತ್ತಿಗೆ ಮನೆ ರೆಡಿ ಮಾಡಿರೋಣ. ದುಡ್ದು ಮಾಡಿ ಇಬ್ರು ಸಂದಕ್ಕಿದ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನು ಬೇಕು ನಮಗೆ ತಾನೇ ಏನಿಯ? ಅದು ದೇವರು ಎಷ್ಟು ಕೊಟ್ಟವನು ಅಷ್ಟು ಸಾಕು ನಮಗೂ. ಇನ್ನೇನು ಕೇಳ್ಕೊತೀವಿ ಶಾನೆ ಹೇಳು? ಇನ್ನು ಮುಂದೆ ಈ ಬರೋ ಜೂನಿಂದ ಈ ಸ್ಕೂಲಿಗೆ ಕಳಿಸ್ಬಿಡು ಇಬ್ರು ಹುಡುಗರ್ನು. ಹ್ಞೂ ರೀ, ನಾನು ಹಂಗೆ ಅನ್ಕೊಂಡಿದ್ದೀನಿ, ಹಾಕ್ಬಿಡ್ಬೇಕು. ಚೆನ್ನಾಗಿರೋ ಸ್ಕೂಲ್ಗೆ ಏನು ಹಾಕ್ಬೇಕು, ಕಷ್ಟಪಟ್ಟು ದುಡಿಯೋಣ. ನನಗೂ ಲಕ್ಸ್ ಮೊಕ್ಕ ಹೇಳೈತೆ, ನಿನಗೂ ಒಂದು ಏನಾರ ಬೇರೆ ಕಡೆ ಅಂಗಡಿ ಪಂಗಡಿ ಹಾಕೊಳ್ಳಂಗಿದ್ರೆ ಅಕ್ಕ ಅಂತ ಹೇಳಿ. ನಾನು ಅದು ನಿನಗೆ ಯೋಚನೆ ಮಾಡ್ತಾ ಇವನಿ, ಏನು ಮಾಡೋದು ಏನು ಬಿಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ನಂಗಂತೂ. ನೋಡೋಣ, ಎಲ್ಲ ಮಾಡ್ಕೊಂಡು ಚೆನ್ನಾಗಿ ದುಡ್ದು 2 ಮನೆ ಕಟ್ಬಿಟ್ಟು ಮಕ್ಕಳನ್ನ ಓದಿಸ್ಬಿಟ್ಟು ಅವ್ರ ಕೆಲಸಗಳಿಗೆ ಹಂಗೆ ಮಾಡ್ಬಿಟ್ಟು ನಾವು ಉಣ್ಕೊಂಡು ತಿನ್ಕೊಂಡು ಮನೆಗೆ ಇದ್ಬಿಟ್ರೆ ನನಗೇನೇನು ಬೇಕಾಗಿಲ್ಲ. ಅಷ್ಟೇ ಶಾಂತ. ನಮ್ಮ ಹುಡುಗರನ್ನ ಕರ್ಕೊಂಡ್ಬಿಟ್ಟು ಬರ್ಬೇಕು ನೋಡಿ ಮನೆಗೆ. ಫುಲ್ಲು ಖುಷಿ ಪಡ್ತಾರೆ. ಅವ್ರಿಗೊಂದು ಒಳ್ಳೆ ಜೀವನ ಕೊಡಬೇಕು. ಒಳ್ಳೆ ಜೀವನ ಕೊಡ್ದಿದ್ದಂಗೆ ನಾವು ಅಪ್ಪ ಅಮ್ಮ ಆದ್ರೂ ವೇಸ್ಟ್ ಏನಿಯ. ನಾವು ನಮ್ಮ ಮಕ್ಳಿಗೊಂದು ಒಳ್ಳೆ ಜೀವನನ ಕೊಟ್ಬಿಟ್ಟು ಸೆಟ್ಲ್ ಮಾಡ್ಸೋಣ ಬಿಡು. ಇನ್ನೇನು ನಮಗಂತೂ ನಮ್ಮಿಬ್ರಿಗಂತೂ ಯಾವ ಮಗನೂ ಬೇಡ. ಈಗಿರೋ 2 ಮಕ್ಳೇನೇ ಸಾಕು. ಇನ್ನು ನಮಗೊಂದು ಮಗ ಮಾಡ್ಕೊಂಡು 3 ಜನ ಮಕ್ಕಳನ್ನ ಸಾಕಾಯ್ತದ. ಅದಕ್ಕೆ ನಿಂಗೆ ನಾನು ಮದುವೆ ದಿನನೇ ಹೇಳಿದ್ದು, ಸಾಕಮ್ಮ 2 ಮಕ್ಳನ್ನ ಸಾಕ್ಬಿಡೋಣ, ಇನ್ನು ಅಂದು ನಿಂದು ಅಂತ ಮಗ ಮಾಡ್ಕೊಂಡು ಕುಂತ್ಕೊಳ್ಳೋದೇನು ಬೇಡ ಅಂತ ಅದಕ್ಕೆ ಹೇಳಿದ್ದು. ಹೌದು ಬಿಡಿ, ನೀವು ಬುದ್ಧಿವಂತರು. ನಾನೆಲ್ಲ ನೀವು ಮಾಡ್ಕೊಳ್ಳಿ ಅಂತೀರಿ ಅಂತ ಅನ್ಕೊಂಡೆ. ನೀವು ವಯಸ್ಸಾಗಿ ಇನ್ನೇನು ನನಗೂ ಬೇಜಾರು. ಸುಮ್ಕೆನೆಯ. ಸರಿ ಬನ್ನಿ, ಎಲ್ಲ ಒಂಚೂರು ಗುಡಿಸಿ ಸಾರಿಸಿ ಮಾಡೋಣ. ಮಾಡ್ಬಿಟ್ಟು ನಾಳೆನೋ ಇಲ್ಲ ಬುಧವಾರನೇ ಯಾವಾಗನ ಬಂದು ಮನೆಗೆ ಸೇರ್ಕೊಳ್ಳೋಣ. ಎಲ್ಲ ಸಾಮಾನು ಸರಂಡಿ ಎಲ್ಲ ಕಟ್ಟೋಣ. ಕಟ್ಬಿಟ್ಟು ಬಂದ್ಬಿಟ್ಟು ಮನೆಗೆ ಸೇರ್ಕೊಳ್ಳೋಣ. ಸಂದಕೈತೆ 2,000 ರೂಪಾಯಿ ಎಲ್ಲೋ ಕಳಿತೀವಂತೆ, ಬಾಡಿಗೆ ಕೊಟ್ರೆ ಏನಾಯ್ತದೆ? ಬನ್ನಿ, ಹೆಂಗೋ ಸೇರ್ಕೊಂಡ್ರಾಯ್ತು ಮನೆಗೆ ನೆನೆಯ. ಹ್ಞೂ ಸರಿ ಸರಿ, ಬಾ ಹೋಗೋಣ ಬಾ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ.